ಮೊದ್ಲು ನಮ್ಮೂರ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಬಾ. ನಮ್ಮೂರ್ ಜಾತ್ರೆ ನೋಡಿ ಬನ್ನಿ ಬಾಸ್. ನಮಸ್ಕಾರ ಸ್ನೇಹಿತರೆ, ನಾನು ಕಂಡ್ರೆ ನಿಮ್ಮ ಜಯ ಕರ್ನಾಟಕ ರವಿ. ಇವತ್ತೇನು ವಿಚಾರ ಅಂತ ಹೇಳಿದ್ರೆ, ಸಂಜೀವಿನಿ ನಗರ ಯಜ್ಞಳ್ಳಿ ಕ್ರಾಸ್ ನಮ್ಮ ಓಂ ಶಕ್ತಿ ದೇವಸ್ಥಾನದ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ದಯವಿಟ್ಟು ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಆಮೇಲೆ ಇದು ಎರಡನೇ ದಿನ. ಇದು ಬಂದು ಓಂ ಶಕ್ತಿ ತಾಯಿನ ಶಿವಗಂಗೆಗೆ ಕರ್ಕೊಂಡೋಗಿ ಬರ್ತಾ ಇರೋದು. ಆಮೇಲೆ ನಮ್ಮ ತಾಯಿ ಓಂ ಶಕ್ತಿ ದೇವಸ್ಥಾನದ ವಿಶೇಷ ಏನಂತ ಹೇಳಿದ್ರೆ, ನಮ್ಮ ಚಾಮುಂಡೇಶ್ವರಿಯ ವಿಗ್ರಹ ಇದೆ. ಆ ವಿಗ್ರಹದ ಎತ್ತರ ಬಂದು 21 ಅಡಿ, ಅಂದಾಜು ನನ್ನ ಪ್ರಕಾರ 21 ಅಡಿ ಇರ್ಬೋದು. ಏನಾದರೂ ಕರೆಕ್ಷನ್ಸ್ ಇದ್ದರೆ ದಯವಿಟ್ಟು ಮೆಸೇಜ್ ಹಾಕ್ಬಿಡಿ. ನನಗೆ ಗೊತ್ತಿರೋದು 21 ಅಡಿ ಉದ್ದ ಇದೆ ಅನ್ನೋದು. ಆಮೇಲೆ ಇಲ್ಲಿ ಎಲ್ಲ ಕೊಂಡಾಗೆ ರೆಡಿ ಮಾಡ್ತಾಯಿದ್ದಾರೆ. ನಾಳೆ 5 ಗಂಟೆಗೆ ಕೊಂಡ ಇದೆ. ನಾಳೆ 5 ಗಂಟೆ ಕೊಂಡ ಇರೋದ್ರಿಂದ ದಯವಿಟ್ಟು ಅತಿ ಹೆಚ್ಚಿನ ಭಕ್ತಾದಿಗಳು ಬಂದು ನಮ್ಮ ತಾಯಿಯ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ಮನವಿ ಮಾಡ್ಕೊತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ತಾಯಿ ಸಕಲ ಐಶ್ವರ್ಯ, ಆಯುಷು, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಆಮೇಲೆ ದಯವಿಟ್ಟು ನಮ್ಮನ್ನು ನೀವು ಕಾಪಾಡಬೇಕು. ಸ್ವಲ್ಪ ದಿನ ವೀಡಿಯೋ ಮಾಡಿಕೊಂಡು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ, ತುಂಬ ಜನ ಹಾಗೆ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಈ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಇದು ಭಾಗ 1 ಅಷ್ಟೇ. ಇದು ಇವತ್ತು ಇನ್ನೂ ಬೆಜ್ಜಾನಿದೆ ವೀಡಿಯೋ. ಅದನ್ನು ಇವತ್ತು ರೆಕಾರ್ಡ್ ಮಾಡಿ ನಾಳೆ ಹಬ್ಬದ್ದೆಲ್ಲ ಕೊಂಡದೆಲ್ಲ ಮಾಡಿ ನಿಮಗೆ ನಾಡಿದ್ದು ಹಾಕ್ತೀನಿ. ದಯವಿಟ್ಟು ಸಹಕರಿಸಿ. ಆಮೇಲೆ ಬೆಳಗ್ಗೆ 5:30, 6 ಗಂಟೆಗೆ ಊಟ ಪ್ರತಿ ವರ್ಷವೂ ಅದ್ಧೂರಿಯಾಗಿ ಸಂಜೆವರೆಗೂ ಊಟ ಬಡಿಸ್ತಾರೆ. ದಯವಿಟ್ಟು ಎಲ್ಲರೂ ಬಂದು ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.